ಆ ಓನರು ಏಯ್ ಬಾರೋ ಇಲ್ಲಿ ಕಾಫಿ ತೊಗೊಂಬಾರೋ ಅನ್ನೋರು. ಏನು ಇವ್ನು ಮ್ಯಾನೇಜರ್ನ ಈ ಓನರು ಏಕವಚನದಲ್ಲಿ ಕರಿತಾನಲ್ಲ, ನನಗೊಂಥರ ಅವಮಾನ. ಆಮೇಲೆ ಕಾಫಿ ಕುಡ್ದಾದ್ಮೇಲೆ ಗೆಸ್ಟ್ಗಳು ಬಂದಿರ್ತಾರಲ್ಲ ಅವ್ರ ಎದುರುಗಡೆ ವೆಂಕಟ, ಪೂರ್ತಿ ನನ್ನ ಹೆಸರು ಕರಿತಾರೆ, ವೆಂಕಟ ಲೋಟಗಳು ಎತ್ತಾಕೋ, ತಗೊಂಡೋಗೋ ಅನ್ನೋರು. ನನಗೆ ಬಹಳ ಅವಮಾನ ಅನಿಸ್ಬಿಡ್ತು. ಅದೇ ಸರ್ ವೆಂಕಟನಾರಾಯಣ, ಏನಾಗಬೇಕು? ಅದೇ ಸರ್ ಮುಕ್ಕಣ್ಣಪ್ಪನವ್ರು ಹೇಳಿದ್ರಲ್ಲ ಬುಧವಾರ ಬರೋಕ್ಕೆ ಹೇಳಿದ್ರಲ್ಲ. ಹೌದಾ? ಹೌದೌದು, ಸರಿ, ನೀನು ಶುಕ್ರವಾರ ಬಾ. ಇದು ಜೂನ್ 3ನೇ ತಾರೀಕೋ 4ನೇ ತಾರೀಕೋ ನಾನು ಫಸ್ಟು ಸಂಯುಕ್ತ ಕರ್ನಾಟಕಕ್ಕೆ ಪ್ರವೇಶ ಮಾಡಿದ್ದು. ಸೋಮವಾರ ಬಾ, ಬುಧವಾರ ಬಾ, ಶುಕ್ರವಾರ ಬಾ, ಸೋಮವಾರ ಬಾ, ಬುಧವಾರ ಬಾ, ಶುಕ್ರವಾರ ಬಾ, ಇದೇ ಕತೆ. ನಮ್ಮ ಅಪ್ಪಂಗೆ ಬೇಜಾರು, 10 ರೂಪಾಯಿ ಪ್ರತಿ ಸರಿ ಹೊಂದಿಸ್ಬೇಕಲ್ಲ. ಇವರೇನು ಐ ಡೋಂಟ್ ಟೇಕ್ ದಿಸ್ ಅಂತ ಅವ್ರ ಮುಖದ ಮೇಲೆ ಎಸೆದು ಬಂದುಬಿಟ್ರು. ಡಿಸ್ಮಿಸಲ್ ಆರ್ಡ್ರು. ಮಾರನೇ ದಿನ ಡ್ಯೂಟಿಗೆ ಬಂದು ಮತ್ತೆ ಯಥಾಪ್ರಕಾರ ಅವ್ರು ಚೇಂಬರಲ್ಲಿ ಬಂದು ಕೂತರು. ಸರಿ, ಇದು ಖಾದ್ರಿ ಶಾಮಣ್ಣವ್ರಿಗೆ ಇದು ಗೊತ್ತಾಯಿತು. ಅವ್ರೇನು ಮಾಡಿದ್ರು, ಸೆಕ್ಯೂರಿಟಿ ಅವ್ರನ್ನ ಕರೆದ್ರು, ಅವ್ರನ್ನ ಹೊರಗೆ ಹಾಕಿ ಬಂದರು. ಎಡಿಟರ್ ಇನ್ ಚೀಫ್ ಹ್ಯಾಸ್ ಇನ್ಸ್ಟ್ರಕ್ಟೆಡ್ ಮೀ ದಟ್ ಯು ಹ್ಯಾವ್ ಬೀನ್ ಡಿಸ್ಮಿಸ್ಡ್, ಪ್ಲೀಸ್ ಗೆಟ್ ಔಟ್ ಅಂದರು. ಹೂ ಆರ್ ಯು ಟು ಕ್ವಶನ್, ಐ ಡೋಂಟ್ ಗೋ, ನನ್ ಆಫ್ ಯುವರ್ ಬಿಸ್ನೆಸ್ ಅಂದರು ಇವರು. ಅವನೇನು ಮಾಡಿದೆ, ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ತೊಗೊಂಬಂದಿದ್ದ. ಪಾಪ ಶಾಮರಾವ್ ಈಗ ತುಂಬ ಲೀನಾಗಿ ಇಬ್ಬರು ಎತ್ಕೊಂಡ್ರು, ಆರಾಮತ್ತಾಗಿ ಎತ್ತಿ ಹೊರಗೆ ಹಾಕಿದ್ರು. ಅವರೊಂದು ಕಬೋರ್ಡ್ ಇತ್ತು, ಎಲ್ಲ ಡಾಕ್ಯುಮೆಂಟ್ ಅವ್ರು ಅದರಲ್ಲಿ ಇಟ್ಟಿದ್ರು. ಗಿವ್ ದಟ್ ಕೀ ಅಂದ. ನಾವೆಲ್ಲ ಬ್ರಾಹ್ಮಣರು ಗೊತ್ತಲ್ಲ, ಜನವಾರಕ್ಕೆ ಹಾಕ್ಕೊಂಡಿರ್ತೀವಿ. ಅದು ತೆಗೆದು ಜನವಾರ ಹಿಂಗೆ ತೆಗೆದು ಜುಬ್ಬಾದಿಂದ ತೆಗೆದು ಬಿಚ್ತಾಯಿದ್ರು. ಅದು ಯಾವಾಗ 15 ವರ್ಷದಿಂದ ಹಾಕ್ಕೊಂಡಿದ್ದು ಬಿಗಿದ ಕೈ ಗಂಟು ಕಟ್ಟು ಹೋಗಿದ್ದು, ಏನಾಗಿ ಅಲ್ಲ, ಜನವಾರ ಬದಲಾಯ್ತು, ಬಿಚ್ಚಕ್ಕೆ ಬರ್ತಾಯಿಲ್ಲ. ದಿಸ್ ಫೆಲೋ ಹ್ಯಾಸ್ ನೋ ಪೇಷನ್ಸ್ ಅಂದ. ಫಟ್ ಅಂತ ಜನವಾರನ ಕಟ್ ಮಾಡಿ ಬೀಗಿದ ಕೈ ತಗೊಂಬಿಟ್ಟೆ. ಶಾಮರಾವ್ಗೆ ಸಿಟ್ಟು ಬಂದುಬಿಡ್ತು. ಆವತ್ತೇನೆ ಕಟ್ಟಾಗಿರೋ ಜನವಾರ ಹಿಡ್ಕೊಂಡು ನನ್ನನ್ನು ಈ ರೀತಿ ಹೊರಗೆ ಹಾಕಿರೋರು ಯಾರು ಕಾರಣ ಇದ್ದಾರೋ ಅವರನ್ನು ಇದೇ ರೀತಿ ಬೀದಿಗೆ ಹಾಕೋವರಿಗೆ ನಾನು ವಿರಮಿಸಲ್ಲ ಅಂತ ಹೇಳ್ಕೊಂಡು ಪ್ರತಿಜ್ಞೆ ಮಾಡಿ ಮನೆಗೆ ಹೋದರು. ಒಂದು ಶಾಶ್ವತ ನಿಧಿಯನ್ನು ಪತ್ರಕರ್ತರ ಸಂಘದಲ್ಲಿ ಒಂದು ಶಾಶ್ವತ ನಿಧಿಯನ್ನು ಪ್ರಾರಂಭ ಮಾಡಬೇಕು ಮಾಡಿ ಅದನ್ನು ಹಾಗೆ ಇಟ್ಟಿದ್ದು, ಇಂಥ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿಕೊಂಡು ಒಂದು ರೆಸಲ್ಯೂಷನ್ ಮಾಡಿ ಅದಕ್ಕೋಸ್ಕರ ಸಿನಿಮಾ ತಾರೆಯರ ರಸಸಂಜೆ ಅಂತ ಮಾಡಬೇಕು ಅಂತ ಮಾಡಿದರು. ಇದಕ್ಕೆ ವಾಟಾಳ್ ನಾಗರಾಜ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದರು. 63 ಪೊಲೀಸ್ ಠಾಣೆಗಳಿಗೆ ಪ್ರತಿ ಪೊಲೀಸ್ ಠಾಣೆಗೆ 10,000 ರೂಪಾಯಿನ ಟಿಕೆಟ್ ಕೊಟ್ಟರು. ಯಾರು ಯಾವುದೇ ಟ್ರಾಫಿಕ್ ರೂಲ್ ವೈಲೇಟ್ ಮಾಡಿದರೆ 100, 200, 500 ಈ ಥರದ ಟಿಕೆಟ್ಗಳದು. ಸೊ ಅದನ್ನು ಕೊಡೋದು, ಅವರು ರಸಸಂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಹೀಗೆ ಮಾಡಿ ಎಲ್ಲರೂ ಕೂಡ 63 ಪೊಲೀಸ್ ಸ್ಟೇಷನ್ಗಳವರು 10,000 ರೂಪಾಯಿ ಟಿಕೆಟ್ ಮಾರಿ ಎಷ್ಟೋ ಪೊಲೀಸ್ ಸ್ಟೇಷನ್ನವರು ಮತ್ತೇನೇ ಎಕ್ಸ್ಟ್ರಾ ಬುಕ್ಗಳು ತೊಗೊಂಡೋಗಿ ಮಾರಾಟ ಮಾಡಿದರು. ಸಂಯುಕ್ತ ಕರ್ನಾಟಕ ಸ್ಟಾಫ್ ಎಂಪ್ಲಾಯೀಸ್ಗೆ ಅನುಕೂಲ ಆಗುತ್ತೆ ಅನ್ನೋಕ್ಕೆ.